ನಾವು ಯಾವಾಗಲೂ ಕೆಲಸ ಮಾಡಬೇಕಾದ್ರೆ ಆತ್ಮವಿಶ್ವಾಸ ಅನ್ನೋದು ಭಾಳ ಮುಖ್ಯ. ಇದೇನು ಆತ್ಮವಿಶ್ವಾಸ? ಆತ್ಮದ ಬಗ್ಗೆ ವಿಶ್ವಾಸ ಹೇಗೆ? ಆ ಪದವನ್ನು ತುಂಬ ಸುಲಭವಾಗಿ ಬಳಸ್ಬಿಡ್ತೀವಿ ನಾವು. ಆತ್ಮವಿಶ್ವಾಸ ಇರಬೇಕು, ಆತ್ಮವಿಶ್ವಾಸವಿರಬೇಕು. ಅದು ಬರೋದು ಎಲ್ಲಿಂದ? ಆತ್ಮವಿಶ್ವಾಸ ಬರೋದು ಎಲ್ಲಿಂದ? ಅದು ಬೆಳೆಸೋದು ಹೇಗೆ? ಎಷ್ಟೋ ಹುಡುಗರು ಬೇಕಾದ ಶಕ್ತಿ ಇರ್ತದೆ, ನನ್ನ ಕಡೆಯಿಂದ ಆಗೋದಿಲ್ಲ ಅಂತ ಕೂತ್ಕೊಂಡ್ಬಿಡ್ತಾರೆ. ಅವ್ರು ಹೇಳ್ತೀವಿ ಆತ್ಮವಿಶ್ವಾಸ ಇಲ್ಲ ಇವರಿಗೆ ಅಂತ. ಅವ್ರಿಗೆ ಆತ್ಮವಿಶ್ವಾಸ ಬೆಳೆಸ್ಕೊಳ್ಳಿ ಅಂತ ಮಾತು ಕೊಡ್ತೀವಿ ನಾವು. ಬೆಳೆಸ್ಕೊಳ್ಳೋದಂದ್ರೆ ಹೇಗೆ? ಏನು ಬೆಳೆನ ಅದು? ಒಂದೇ ವಿಷಯ ತಿಳ್ಕೊಬೇಕಾದ್ದು, ಆತ್ಮವಿಶ್ವಾಸ ಬರಬೇಕಾದ್ರೆ ಒಂದು ಮಾತು ಎಲ್ಲರೂ ತಿಳ್ಬೇಕಾದ್ದು, ತಾನಾಗೆ ಬರೋದಿಲ್ಲ ಆತ್ಮವಿಶ್ವಾಸ, ಅದಕ್ಕೆ ಪ್ರಯತ್ನ ಬೇಕಾಗ್ತದೆ. ಇದು ಎಲ್ಲಿದ್ದು ಬರ್ತು ಶುರು ಆಗ್ತದೆ ಗೊತ್ತಾ? ಬಾಲ್ಯದಿಂದ ಶುರು ಆಗ್ತದೆ. ಮಗು ಪುಟ್ಟದಾಗಿದ್ದಾಗ ಆ ಹುಡುಗ ಏನೋ ಮಾತಾಡೋಕ್ಕೆ ಹೋಗ್ತಾನೆ. ಆಮೇಲೆ ಹಿರಿಯರು ಯಾರೋ ಒಬ್ಬರು ಸ್ವಲ್ಪ ಡಾಮಿನೇಟಿಂಗ್ ಇರ್ತಾರೆ, ಸ್ಟ್ರಾಂಗ್ ಇರ್ತಾರೆ. ಏಯ್ ಸುಮ್ಮನೆ ಕೂತ್ಕೊಳ್ಳೋ, ಮಾತಾಡಬೇಡ, ಸುಮ್ಮನೆ ಕೂತ್ಕೊಳ್ಳೋ ಅಂತಾರೆ. ನೀ ಮಾತಾಡಬೇಡ ಅಂತ ಹೇಳಿ 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 ಆ ಹುಡುಗನಿಗೆ ಹೆಸರು ಮಾತಾಡೋಕ್ಕಾಗಲ್ಲ ನನ್ನ ಕಡೆಯಿಂದ ಅಂತ ಬರುತ್ತೆ. ಒಂದು ಭಾಳ ಚಂದದ ಕತೆ ಹಿಂದೆ ಹೇಳಿದ್ದು. ಅಪ್ಪ ಮಗ ಸರ್ಕಸ್ ನೋಡೋಕ್ಕೆ ಹೋದ್ರಂತೆ. ನೋಡೋಕ್ಕೆ ಹೋದಾಗ ಹೊರಗಡೆ ಆನೆ ಎಲ್ಲ ಕಟ್ಟಿ ಹಾಕಿದ್ರು. ಟೆಂಟ್ ಒಳಗಡೆ ಹೋಗಬೇಕು. ಹೊರಗಡೆ ಹುಡುಗ ನೋಡಿದ, ಅಪ್ಪ ಇಷ್ಟು ದೊಡ್ಡ ಆನೆ, 8 ಅಡಿ 10 ಅಡಿ ಎತ್ತಿರುವಂಥ ಆನೆ ಇದು, ಒಂದು ಸಣ್ಣ ಗೂಟಕ್ಕೆ ಹಾಕಿದ್ದಾರೆ, ಮರದ ಗೂಟ ಹೊಡೆದಿದ್ದಾರೆ, ಅದು ಕಟ್ಟಿದ್ದಾರೆ. ಅದು ಮನಸ್ಸು ಮಾಡಿದ್ರೆ ಗೂಟ ಕಿತ್ತೋಕ್ಕಾಗಲ್ವ? ಅದಕ್ಕೆ ಅಷ್ಟು ದೊಡ್ಡ ಆನೆಗೆ ಅದು ಮನಸ್ಸು ಮಾಡಿದ್ರೆ ಈ ಟೆಂಟೇ ಕಿತ್ತು ಹಾಕ್ಬೋದು, ಅದು ಯಾಕಾಗಲ್ಲ ಅಂತ ಕೇಳಿದ. ಅದಕ್ಕೆ ಅಪ್ಪ ಹೇಳ್ದ, ಅದು ಯಾವತ್ತೂ ಆಗಲ್ಲಪ್ಪ, ಅದು ಪ್ರಯತ್ನವೂ ಮಾಡಲ್ಲ. ಅದು ಯಾಕೆ? ಏನು ಮಾಡ್ತಾರೆ ಗೊತ್ತಾ? ಆನೆ ಮರಿ ಸಣ್ಣದಿದ್ದಾಗ ಒಂದು ಮರಕ್ಕೆ ಕಟ್ಟಿ ಹಾಕ್ತಾರೆ, ದೊಡ್ಡ ಮರಕ್ಕೆ ಕಟ್ಟಿ ಹಾಕ್ತಾರೆ. ಆ ಮರಿ ಜಗ್ತದೆ ಜಗ್ತದೆ ಜಗ್ತದೆ, ಎಳೀತದೆ, ಪಾರಾಗಬೇಕು ಅಂತ ಹೋಗ್ತದೆ, ಆಗೋದಿಲ್ಲ, ಬರೋದಿಲ್ಲ, ಏನಾದರೂ ಬರೋದಿಲ್ಲ. ಅದಕ್ಕೆ ಅರ್ಥ ಆಗಿಬಿಡ್ತದೆ, ನನ್ನ ಕೊರಳಿಗೆ ಹಗ್ಗ ಕಟ್ಟಿ ಬೇರೆ ಕಡೆ ಕಟ್ಟಿಬಿಟ್ರೆ ನನ್ನ ಕಡೆ ಬಿಡಿಸ್ಕೊಳ್ಳೋಕ್ಕಾಗಲ್ಲ ಅಂತ. ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿ ಕೂತ್ಕೊಂಡ್ಬಿಡುತ್ತೆ ಅಂದರೆ ಅದನ್ನು ಸಣ್ಣ ಬಳ್ಳಿ ಕಟ್ಟಿ ಹಾಕಿದ್ರು ಕೂಡ ಹೋಗಲ್ಲ. ಯಾಕಂದರೆ ಕತ್ತಿಗೆ ಹಗ್ಗ ಬಂದ ತಕ್ಷಣ ಎಲ್ಲಾದರೂ ಕಟ್ಟಿ ಹಾಕಿದರೆ ನಾನು ಬಿಡಿಸ್ಕೊಳ್ಳೋಕ್ಕಾಗಲ್ಲ ಅಂತ ತಲೆಯಲ್ಲಿ ಕೂತ್ಕೊಂಡಿದೆ. ದೇಹದಲ್ಲಿ ಶಕ್ತಿ ಇಲ್ಲ ಅಂತಲ್ಲ, ದೇಹದಲ್ಲಿ ಅಸಾಧ್ಯವಾದ ಶಕ್ತಿ ಇದೆ, ಆದರೆ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಒಂದು ಸಲ ಕಟ್ಟಿ ಹಾಕಿದರೆ ನಾನು ಪಾರಾಗೋಕ್ಕೆ ಸಾಧ್ಯ ಇಲ್ಲ ಅಂತ. ಇದೇ ನಮ್ಮ ಮನಸ್ಥಿತಿ ಕೂಡ ಆಗಿದೆ. ಎಷ್ಟೋ ಜನ ಮಕ್ಕಳಿಗೆ ಕೇಳ್ತೀನಿ, ನನ್ನ ಕಡೆಯಿಂದ ಆಗೋಲ್ಲ ಸರ್, ನಾನು ಸ್ಟೇಜ್ ಮೇಲೆ ಹೋಗಿ ಮಾತಾಡೋಕ್ಕಾಗಲ್ಲ ಸರ್, ಧೈರ್ಯ ಇಲ್ಲ ಸರ್, ನನಗೆ ಸ್ಟೇಜ್ ಫಿಯರ್ ಇದೆ ಅಂತಾರೆ. ಸ್ಟೇಜ್ ಫಿಯರ್ ಅಲ್ಲ, ಅದು ಫಿಯರ್ ಆಫ್ ದ ಸ್ಟೇಜ್. ಹೋದ್ಮೇಲೆ ಎಲ್ಲ ನನ್ನೇ ನೋಡ್ತಾರೆ ಅಂತ. ಒಂದು ವಿಷಯ ನಾವು ಮಕ್ಕಳಿಗೆ ಬೆಳಿಬೇಕಾದ್ರೆ ಕಲಿಸ್ಬೇಕಾದದ್ದು, ತಪ್ಪಾದರೆ ಏನು ಅನಾಹುತ ಆಗಲ್ಲಪ್ಪ. ತಪ್ಪು ಮಾಡದೆ ಯಾರೂ ಬದುಕಿಲ್ಲ. ತಪ್ಪು ಮಾಡು, ಪರವಾಗಿಲ್ಲ, ಹೋಗಿ ಮುಂದೆ ಹೋಗು, ತಪ್ಪಾದರೆ ಅಡ್ಡಿ ಇನ್ನೊಂದು ಸಲ ಸರಿ ಮಾಡು ಅಂತ ಯಾವಾಗ ಪಾಲಕರು ಹಿರಿಯರು ಮನೆಯಲ್ಲಿ ಉತ್ತೇಜನ ಕೊಟ್ಟು ಬೆಳೆಸ್ತಾರೋ ಆ ಮಗುಗೆ ವಿಶ್ವಾಸ ಬರುತ್ತೆ. ಆತ್ಮವಿಶ್ವಾಸ ಅಂದರೆ ಏನು? ನಾವು ಮಾಡೋ ಕೆಲಸದಲ್ಲಿ ನಂಬಿಕೆ ಇರಬೇಕು. ತಪ್ಪಿದ್ರೂ ಪರವಾಗಿಲ್ಲ ಅನ್ನೋ ಧೈರ್ಯ ಬೇಕು. ಈ ನಂಬಿಕೆ ಧೈರ್ಯಗಳ ಸಮ್ಮಿಳನ ಇದೆಯಲ್ಲ, ಅದೇ ಆತ್ಮವಿಶ್ವಾಸ. ತಪ್ಪಾಗ್ಬೋದು ನನ್ನ ಕಡೆಯಿಂದ, ಯಾರ ಕಡೆಯಿಂದ ತಪ್ಪಾಗೋಲ್ಲ, ನನ್ನ ಕಡೆಯಿಂದ ಆಗ್ಬೋದು ಅಂತ ಹೇಳಿ ಧೈರ್ಯದಿಂದ ಮಗು ಹೋಗೋಕ್ಕೆ ಬಂದರೆ ಆವತ್ತು ನೋಡಿ ಆ ಹುಡುಗ ಆತ್ಮವಿಶ್ವಾಸದಿಂದ ಮಾತಾಡ್ತಾನೆ. ನಾನು ಸಾಕಷ್ಟು ಪ್ರಯೋಗ ಮಾಡಿದ್ದುಂಟು ಈ ಥರ. ಆತ್ಮವಿಶ್ವಾಸಕ್ಕೆ 108 ಕಾರಣಗಳಿದ್ದಾವೆ. ಒಂದು, ಯಾವುದೋ ಕೆಲಸ ಮಾಡೋಕ್ಕೆ ಹೋಗ್ತೀನಿ, ಆ ಕೆಲಸದ ಬಗ್ಗೆ ಜ್ಞಾನ ಇಲ್ಲ ಅಂದರೆ ಧೈರ್ಯ ಬರೋಲ್ಲ. ಇಲ್ಲಪ್ಪ ಕೆಲಸ ಗೊತ್ತಿಲ್ಲ, ಆದರೂ ಮಾಡೋಕ್ಕೆ ಹೊರಟಿದ್ದೀನಿ, ಆಗುತ್ತೋ ಬಿಡುತ್ತೋ, ಅಲ್ಲಿಗೆ ಅರ್ಧ ನಿಮ್ಮ ಆತ್ಮವಿಶ್ವಾಸ ಕುಸಿದೋಯ್ತು. ಮೊದಲು ಮಾಡೋ ಕೆಲಸದಲ್ಲಿ ವಿಷಯ ಗೊತ್ತಿರಬೇಕು. ಎರಡನೇದ್ದು, ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇರಬೇಕು. ಅಯ್ಯೋ ಅವ್ರು ಏನೋ ಹೇಳಿದ್ದಾರೆ ರೀ, ಮಾಡಿ ಹಾಕ್ರಿ, ನೀವು ಏನಾಗ್ತದೆ ನೋಡೋಣ, ಇದು ಒಳ್ಳೆ ಕೆಲಸ ಆಗೋಕ್ಕೆ ಸಾಧ್ಯವೇ ಇಲ್ಲ. ಮಾಡೋ ಕೆಲಸ ನಂದು ಕೆಲಸ, ಇದು ಚೆನ್ನಾಗಿ ಮಾಡಲೇಬೇಕು, ಅತ್ಯಂತ ಶ್ರೇಷ್ಠವಾಗಿ ಮಾಡಬೇಕು ಅನ್ನೋಂಥ ಹಠ ಇರಬೇಕು, ಛಲ ಇರಬೇಕು. ಮೊದಲು ವಿಷಯ, ಆಮೇಲೆ ಅದ್ರ ಬಗ್ಗೆ ಸಾಧನೆ ಬಗ್ಗೆ ಛಲ. ಮೂರನೇದು, ನಾನು ಎತ್ತರಕ್ಕೆ ಹೋಗಬೇಕಾದ್ರೆ ಹೀಗೆ ನಿಂತ್ಕೊಂಡ್ರೆ ಆಗಲ್ಲ. ನಾನು ಈ ಜೀವನ ಇದೆ, ಸ್ವಂತ ಜೀವನ, ಬಾಡಿಗೆ ಜೀವನ ಅಲ್ಲ ಇದು. ಈ ಸ್ವಂತ ಜೀವನದಲ್ಲಿ ನಾನು ಮೇಲೆ ಏರಬೇಕಾದ್ರೆ ನಾನು ಏನಾದರೂ ಸಾಧನೆ ಮಾಡಬೇಕಲ್ವ. ಎಲ್ಲರ ಹಾಗೆ ನಾನು ಇದ್ದರೆ ನಾನು ಯಾಕೆ ದೊಡ್ಡವನಾಗಬೇಕು? ಎಲ್ಲರಿಗಿಂತ ಒಂದು ಏನಾದರೂ ವಿಶೇಷ ಇರಬೇಕಲ್ಲ ನನ್ನಲ್ಲಿ ಅಂತ ಅರ್ಥ ಮಾಡ್ಕೋಬೇಕು. ಪ್ರತಿಯೊಂದು ಮಗು ಗೊತ್ತಿರಬೇಕು, ಆ ಮಗು ವಿಶೇಷವಾದ ಮಗು ಅಂತ. ಪ್ರಪಂಚದಲ್ಲಿ 700 ಕೋಟಿ ಜನ ಇದ್ದಾರೆ, ಒಬ್ಬರು ಇನ್ನೊಬ್ಬರ ಹಾಗೆ ಇಲ್ಲ. ನಾವೆಲ್ಲರೂ ಪ್ರತಿಯೊಬ್ಬರು ಕೂಡ ವಿಶ್ವದ ಅದ್ಭುತ ಇದ್ದ ಹಾಗೆ. ವಿಶ್ವದ ಅದ್ಭುತ ತಾನೇ. ತಾಜ್ ಮಹಲ್ ನೋಡೋಕೆ ಇಲ್ಲಿಂದ ಅಲ್ಲಿವರೆಗೆ ಹೋಗ್ತೀವಿ, ಯಾಕೆ? ಅದೊಂದೇ ಇರೋದು ನಮಗೆ. ಹಾಗೆ ನಾನು ಕೂಡ ತಾಜ್ ಮಹಲ್, ನಾನು ಕೂಡ ಲೀನಿಂಗ್ ಟವರ್ ಆಫ್ ಪೀಸಾ ಇದ್ದ ಹಾಗೆ. ಅದನ್ನು ಮಕ್ಕಳಿಗೆ ಹೇಳಬೇಕು, ತರುಣರಿಗೆ ಹೇಳಬೇಕು. ಚಿಂತೆ ಮಾಡಬೇಡಯ್ಯ, ನೀನು ಹಾಗೆ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಪುಷ್ ಮಾಡಿದಾಗ ಆ ಹುಡುಗರು ಚೆನ್ನಾಗಿ ಮಾಡ್ತಾರೆ. ಮತ್ತು ಇನ್ನೊಂದು, ಒಂದು ಸಲ ಯಶಸ್ಸು ಬಂತು ಅಂದರೆ ಸಾಕು, ಅವ್ನಿಗೆ ಗೊತ್ತಾಗುತ್ತೆ, ಓಹೋ ಇಷ್ಟಾದ್ರೆ ತಾನೇ ಮೆಚ್ಕೋತಾರೆ ಜನ, ಹೋದ ಸಲ ಮಾಡಿದ್ನಲ್ಲ ಚೆನ್ನಾಗಾಗತ್ತೆ. ಆತ್ಮವಿಶ್ವಾಸ ಅನ್ನುವಂಥದ್ದು 3-4 ವಿಷಯಗಳನ್ನು ಸೇರಿಕೊಳ್ಳುತ್ತೆ. ಒಂದು, ಬಾಲ್ಯದಲ್ಲಿ ಸಿಕ್ಕಂಥ ಪರಿಸರ.
ಉತ್ತೇಜಕ ಪರಿಸರ ಸಿಕ್ಕರೆ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಬೆಳೆದ ಹಾಗೆ ತಪ್ಪಾದಾಗ ತಪ್ಪನ್ನು ಟೀಕೆ ಮಾಡಿದ್ದೇನೆ ಪರವಾಗಿಲ್ಲ ಇನ್ನೊಂದು ಸಲ ಮಾಡು ಅನ್ನುವಂಥ ಒಂದು ಧೈರ್ಯ ಬರಬೇಕು. ಮಾಡೋ ಕೆಲಸದಲ್ಲಿ ನಂಬಿಕೆ ಇರಬೇಕು. ಅದರ ಜೊತೆಗೆ ಮಾಡೋ ಕೆಲಸ ಶ್ರದ್ಧೆಯಿಂದ ಮಾಡಬೇಕು. ಇವೆಲ್ಲವೂ ಸೇರಿಕೊಂಡಾಗ ನನಗೆ ಸಿಗುವಂಥದ್ದು ಆತ್ಮವಿಶ್ವಾಸ. ಆತ್ಮವಿಶ್ವಾಸ ಒಂದಿದ್ದರೆ ಸಾಕು. ವಿವೇಕಾನಂದ ಹೇಳ್ತಾರೆ, ನಿನ್ನ ಹತ್ರ ದುಡ್ಡು ಇರೋದು ಬೇಕಾಗಿಲ್ಲ, ನಿನ್ನ ಹತ್ರ ಭಾಳ ಜ್ಞಾನ ಇರೋದು ಬೇಕಾಗಿಲ್ಲ, ನಿನ್ನಲ್ಲಿ ಕೆಲಸ ಮಾಡ್ತೀನಿ ಅನ್ನುವಂಥ ಆತ್ಮವಿಶ್ವಾಸ ಇದ್ದರೆ ಸಾಕು, ನೀ ಏನು ಬೇಕಾದರೂ ಸಾಧಿಸ್ಬೋದು ಅಂತ ಹೇಳ್ತಾರೆ. ಎಂಥ ಅದ್ಭುತ ಅದು. ಅವ್ರು ಹೇಳ್ತಾರೆ, ಮನುಷ್ಯ ಅಂದರೆ ಮಣ್ಣಿನ ಧೂಳಿ ಕಣಕ್ಕಿಂತ ಸಣ್ಣವನು ಅಷ್ಟು ದೊಡ್ಡ ಪ್ರಪಂಚದಲ್ಲಿ. ಆದರೆ ಧೂಳಿ ಕಣಕ್ಕಿಂತ ಸಣ್ಣನಾದಂಥ ಮನುಷ್ಯ ಇಡೀ ಪ್ರಪಂಚವನ್ನು ಅರ್ಥ ಮಾಡ್ಕೊಳ್ಬಲ್ಲ ಯಾವಾಗ ಅವನಲ್ಲಿ ಆತ್ಮವಿಶ್ವಾಸ ಇದ್ದರೆ ಅಂತ. ಮತ್ತು ಇನ್ನೊಂದು ಮಾತು ಯಾವಾಗಲೂ ನೆನಪಿಡಬೇಕಾದ ತರುಣರು ಅಥವಾ ತರುಣಿಯರು ಅಂತಂದರೆ, ರಾತ್ರಿ ಗಾಢ ಆದಷ್ಟು ಬೆಳಗ್ಗೆ ಹತ್ತಿರ ಇದೆ ಅಂತ ಗಮನಿಸಿರಬೇಕು. 12 ಗಂಟೆಗೆ ನಿದ್ದೆ ಬರೋಲ್ಲ, ಕೂತಿರ್ಬೇಕು. ಡ್ರೈವ್ ಮಾಡ್ತಿರ್ತಾರೆ ನೋಡಿ, ರಾತ್ರಿ ಡ್ರೈವ್ ಮಾಡೋರು. 12ಕ್ಕೆ ಯಾವುದೂ ಆ್ಯಕ್ಸಿಡೆಂಟ್ ಆಗೋಲ್ಲ ಸಾಮಾನ್ಯವಾಗಿ. ಆ್ಯಕ್ಸಿಡೆಂಟ್ ಬೆಳಗ್ಗೆ 3:30-4 ಗಂಟೆಗೇ. ಯಾಕೆ ಹೇಳಿ? ಬೆಳಕು ಹತ್ತಿರ ಇದ್ದಾಗ ತಮಸ್ಸು ಜಾಸ್ತಿ ಆಗುತ್ತೆ. ನಮ್ಮ DVG ಭಾಳ ಚೆಂದ ಹೇಳ್ತಾರೆ, ಹಿಂದಿನ ದಿವಸ ರಾತ್ರಿ ಮಳೆ ಬರುತ್ತೆ. ಅಲ್ಲ, ಅದ್ಭುತ ಮಾತದು. ಇಷ್ಟು ಜೋರಾಗಿ ಮಳೆ ಬರುತ್ತೆ, ಗುಡುಗು ಸಿಡ್ಲು, ಮನೇಲಿ ಒಬ್ಬರೇ ಕರೆಂಟ್ ಹೋಗ್ಬಿಡ್ತದೆ. ಅಯ್ಯೋ ಹೆದರಿಕೆ ಆಗಿಬಿಡುತ್ತೆ, ಏನಪ್ಪ ಇದು ಪ್ರಳಯ ಆದಂಗೆ ಆಯ್ತಲ್ಲ, ಮಳೆ ಬಂತಲ್ಲ ಅಂತ ಅನಿಸುತ್ತೆ. ಆದರೆ ಮರುದಿನ ಬೆಳಗ್ಗೆ ರಸ್ತೆ ಮೇಲೆ ಹೋದಾಗ ರಸ್ತೆ ಎಲ್ಲ ಚೊಕ್ಕ ತೊಳೆದಿದ್ದಾಗಿದೆ ಅಲ್ಲ, ಎಲ್ಲ ಗಿಡ ಮರಗಳ ಮಳೆ ಬಂದು ಎಲೆ ಎಲ್ಲ ತೊಳೆದಿಟ್ಟಂಗಿದೆ. ಮರುದಿವಸ ಸೂರ್ಯೋದಯ ಆದಾಗ ಅದ್ಭುತ ಅನಿಸ್ಬಿಡುತ್ತೆ. ಎಷ್ಟು ಚೆಂದ ಅಲ್ಲ ಸೂರ್ಯೋದಯ. ಈ ಸೂರ್ಯೋದಯ ಚೆಂದ ಆಗಬೇಕಾದ್ರೆ ಹಿಂದಿನ ದಿವಸ ರಾತ್ರಿ ಮಳೆ ಬರಬೇಕಾಗಿತ್ತು. ಮಳೆ ಬಂದಾಗ ಅಯ್ಯೋ ತೊಂದರೆ ಅನ್ಬೇಡಿ, ಮಳೆ ಮುಗಿದ ತಕ್ಷಣ ಅದ್ಭುತವಾದ ಸೂರ್ಯೋದಯ ನಮಗೋಸ್ಕರ ಕಾದಿದೆ. ಯಾವಾಗಲೂ ದಯವಿಟ್ಟು ನೋಡಿ, ಪ್ರಪಂಚ ಇರೋದೇ ಹೀಗೆ, ಮೇಲೆ ಇಳುವು ಆಗುವಂಥದ್ದು. ಕೆಳಗಡೆ ಬಂದಿದ್ದೀವಿ ಅಂದರೆ ಮೇಲುಗಡೆ ಹೋಗೋ ಹಾದಿ ಹತ್ತಿರ ಇದೆ ಅಂತ. ಎರಡು ರೀತಿ ನೋಡ್ಕೋಬೋದು. ಅಯ್ಯೋ ಕೆಳಗೆ ಕುಸಿದು ಕೂತಿದ್ವಿ ಅನ್ಬೇಡಿ. ಜೋಕಾಲಿ ಕೆಳಗಡೆ ಬಂದಾಗ ಏನೂ ನಷ್ಟ ಇಲ್ಲ, ಮುಂದೆ ಎಲ್ಲಿ ಹೋಗಬೇಕದು, ಮೇಲೇನೂ ಹೋಗಬೇಕಲ್ಲ, ಬೇರೆ ದಾರಿ ಇಲ್ಲ ಅದಕ್ಕೆ. ಆದ್ದರಿಂದ ದಯವಿಟ್ಟು ತಿಳ್ಕೊಳ್ಳಿ, ಯಾವತ್ತು ಪ್ರಪಂಚ ಕಾಲು ಮಡಚ್ಕೊಂಡು ಕೂತ್ಕೊಂಡಿದೆಯೋ ಅದು ಉಚ್ಛ್ರಾಯ ಸ್ಥಿತಿ ಹತ್ತಿರದಲ್ಲೇ ಇದೆ ಅಂತ. ಯು ಆರ್ ಗೋಯಿಂಗ್ ಟು ಬಿ ಎ ಪಾರ್ಟ್ ಆಫ್ ದಿಸ್ ಗ್ರೋಯಿಂಗ್ ವರ್ಲ್ಡ್, ಲಾಫಿಂಗ್ ವರ್ಲ್ಡ್, ಜಾಯಸ್ ವರ್ಲ್ಡ್. ಅದು ಬರುತ್ತೆ ಅಂತ ಆಸೆ ಇಟ್ಕೊಂಡಾಗ ಇವತ್ತಿನ ಕಾಡು ಕತ್ತಲೆ ನಮಗೆ ಕಾಡೋಲ್ಲ ಅದಲ್ಲ. ನಾಳೆ ಬೆಳಗ್ಗೆ ತುಂಬ ಚೆನ್ನಾಗಿರ್ತದೆ ಅಂತ ದೃಢ ನಂಬಿಕೆ ನಿಮಗೆ ಇರಬೇಕಾದ್ದೆ. ಯಾಕಂದರೆ ನಾಳೆ ಬೇರೆ ದಾರಿ ಇಲ್ಲ, ಕತ್ತಲೆ ಆದಮೇಲೆ ಬೆಳಕು ಬರಲೇಬೇಕು. ನನಗೊಬ್ಬರು ಹುಡುಗಿ ಕೇಳಿದ್ಲು ಬೇರೆ ದೇಶದಲ್ಲಿ, ಭಾಳ ಒಳ್ಳೆ ಮಾತು ಕೇಳಿದ್ಲು. ಸರ್, ಇನ್ನು 6 ವರ್ಷ ಆದಮೇಲೆ ಕೊರೋನಾ ಹೇಗಿರುತ್ತೆ ಅಂತ ಕೇಳಿದ್ಲು. ಆಕೆ ಕೇಳಿದೆ, ನಿಮ್ಮ ತಲೆನೋವು ಬರುತ್ತಾ ಅಂತ ಕೇಳಿದೆ. ಬರುತ್ತಲ್ಲ ಆಗಾಗ ಅಂದು. ಏನು ಮಾಡ್ತೀಯಾ ಅಂತ ಕೇಳಿದೆ. ಒಂದು ಆಸ್ಪಿರಿನ್ ಟ್ಯಾಬ್ಲೆಟ್ ತೊಗೊಂಡ್ಬಿಡ್ತೀನಿ ಅಷ್ಟೇ ಅಂದ್ಲು. ಇನ್ನು 6 ವರ್ಷಕ್ಕೆ ಅಷ್ಟೇ ಆಗೋದು ಅಂತ ಹೇಳಿದೆ. 6 ವರ್ಷಕ್ಕೆ ಹೋಗ್ತೀಯಾ, ಅಂಗಡಿಗೆ ಹೋಗಿ ಒಂದು ಕೊರೋನಾ ಟ್ಯಾಬ್ಲೆಟ್ ಕೊಡ್ರಿ ಅಂತ ತೊಗೊಂಬರ್ತೀಯ ಅಷ್ಟೇ. ಕೊರೋನಾ ಹೋಗಲ್ಲ, ಅದು ಇಲ್ಲೇ ಇರುತ್ತೆ. ಅದಕ್ಕೆ ನಾವು ಹೊಂದ್ಕೊಂಡ್ಬಿಡ್ತೀವಿ. ನೀವು ಶತ್ರುಗಳನ್ನು ಮಿತ್ರ ಮಾಡ್ಕೊಂಡ್ರೆ ಇನ್ನೇನು ತೊಂದರೆ ಇದೆ? ಈಗ ಜ್ವರ ಬರಲ್ವಾ, ಫ್ಲೂ ಬರಲ್ವಾ? ಫ್ಲೂ ಕೂಡ ಒಂದು ಕಾಲಕ್ಕೆ ಪ್ರಪಂಚನ ಪ್ರಳಯ ಮಾಡಿದಂಥ ರೋಗ ಅದು. ಟೈಫಾಯ್ಡ್ ಬರಲ್ವ? ಈಗ ಡಾಕ್ಟರ್ ತಲೆನೇ ಕೆಡಿಸ್ಕೊಳ್ಳಲ್ಲ, ಒಂದು ಇಂಜೆಕ್ಷನ್ ಆ್ಯಂಟಿಬಯೋಟಿಕ್ ಕೊಟ್ಬಿಡ್ತಾರೆ, ಮುಗಿದೋಯ್ತು, ಹೋಗು 3 ದಿವಸ ಆರಾಮಿರಿ ಅಂತಾರೆ. ಹಾಗೆ ಕೊರೋನಾ ಕೂಡ ಇರುತ್ತೆ, ಅದ್ರ ಜೊತೆಗೆ ಅನುಸಂಧಾನ ಮಾಡ್ಕೊಂಡು ಬದುಕೋದು ನಮ್ಮ ಕೆಲಸ. ಒಂದು ಭಾಳ ಮುಖ್ಯವಾಗಿ ಹೇಳಬೇಕಾದ್ದು, ಭಾಳ ಜನ ಅಂತಾರೆ ಕೊರೋನಾ ಬಂತು ಜೀವನ ಹಾಳಾಗೋಯ್ತು. ಅದೆಂಥ ಜೀವನ ರೀ ಅದು? ಕೊರೋನಾ ಬಂದರೆ ಹಾಳಾಗುವಂಥದ್ದು ಅಲ್ವಾ? ಒಂದು ರೋಗ ಬಂದರೆ ಹಾಳಾಗೋಗುತ್ತಾ ಜೀವನ? ಇದು ಆಕಾಶದಲ್ಲಿ ಶುಭ್ರ ಬಿಸಿಲಿದೆ, ಮೋಡ ಬಂತೊಂದು. ಮೋಡ ಬಂದಾಗ ಏನಾಯಿತು? ಸೂರ್ಯ ಮರ್ಯಾದ, ಪರ್ಮನೆಂಟ್ ಮರ್ಯಾದ. ನಾವು ಪಾಸಿಂಗ್ ಕ್ಲೌಡ್ ಅಂತಾರೆ ಇದಕ್ಕೆ, ಹೋಗುವಂಥ ಕಾಡು. ಈ ಕೊರೋನಾ ಇರೋದು ಬಂದದ್ದು ಶಾಶ್ವತವಾಗಿರೋದಕ್ಕಲ್ಲ. ಹಿಂದಕ್ಕೆ ಇದಕ್ಕಿಂತ ಭಯಂಕರವಾದ ರೋಗ ಬಂದಿದ್ದಾವೆ. ಪ್ಲೇಗ್ ಬಂದಿದೆ, ಕಾಲರಾ ಬಂದಿದೆ, ಫ್ಲೂ ಬಂತು, ಟೈಫಾಯ್ಡ್ ಬಂತು, ಲಕ್ಷಗಟ್ಟಲೆ ಜನ ಸತ್ತು ಹೋದರು. ಆವಾಗ ಕೊರೋನಾ ಹೋಗಲ್ಲ, ಅದು ಇಲ್ಲೇ ಇರುತ್ತೆ. ಅದಕ್ಕೆ ನಾವು ಹೊಂದ್ಕೊಂಡ್ಬಿಡ್ತೀವಿ. ಹಾಗೆ ಕೊರೋನಾ ಕೂಡ ಇರುತ್ತೆ, ಅದ್ರ ಜೊತೆಗೆ ಅನುಸಂಧಾನ ಮಾಡ್ಕೊಂಡು ಬದುಕೋದು ನಮ್ಮ ಕೆಲಸ. ಭಯ ಪಡೋ ಕಾರಣ ಇಲ್ಲ. ನಾವು ಒಂದೇನು ಕೆಲಸ ಮಾಡಲಿಕ್ಕೆ ಹೋದರೆ ಈ ಕೆಲಸ ಆದಮೇಲೆ ನಮಗೇನಾಗ್ತದೆ ಅಂತ ವಿಚಾರ ಮಾಡ್ತೀವಿ. ಯಾವುದೇ ಕೆಲಸ, ಅಂಗಡಿಗೆ ಹೋದಾಗ ಸಾಮಾನು ತರಲಿಕ್ಕೆ ಹೋಗ್ತೀನಿ, ಪರ್ಪಸ್ ಅದ ಒಂದು. ಹಂಗೆ ನನಗೊಂದು ವಿಚಾರ ಇತ್ತು. LKG ಹೋದ ಮಗು 10ನೇ ಕ್ಲಾಸು 12ನೇ ಕ್ಲಾಸ್ ಮುಗಿಸಿ ಹೊರಗೆ ಬಂದಾಗ ಅವ್ನು ಏನಾಗಿರ್ಬೇಕು? ಲೆಕ್ಕನೇ ಹಾಕೋದಿಲ್ಲ. 1 ತಾಸು ಟೈಮ್ ಹಾಕಿದರೆ ಏನು ಸಿಗ್ತದೆ ಅಂತ ನೋಡ್ತೀವಿ. ಅಂಥದ್ದು 12 ವರ್ಷ ಹುಡುಗ ಕಲಿತಾನೆ ಸಾಲಿ ಒಳಗೆ, 20 ವರ್ಷ ಕಲಿತಾನೆ ಸಾಲಿ ಒಳಗೆ. ಮುಗಿದ್ಮೇಲೆ ಏನು ಬರಬೇಕು ಅವಾಗ? ಶಿಕ್ಷಣಕ್ಕೊಂದು ಏನಾದರೂ ಉದ್ದೇಶ ಇದೆಯಾ ಅಂತ ತಲೆ ಕೆಡ್ತಿತ್ತು. ಮನೆಗೆ ಕೆಲಸ ಮಾಡ್ಲಿಕ್ಕೆ ಬರ್ತಾಳೋ ಬಗ್ಗೆ, ಮನೆ ಕೆಲಸ ಮಾಡ್ಲಿಕ್ಕೆ ನಾಳೆಯಿಂದ ಬರಬೇಡ ಅಂತ ಆಕೆಗೇನು ಚಿಂತೆ ಹತ್ತೋದಿಲ್ಲ. ನಾವೇ ಕಾಪಾಡ್ಕೋಬೇಕಾಕೆ ಎಲ್ಲಿ ಬಿಟ್ಟು ಹೋಗ್ತಾಳೋ ಅಂತ.
ಆಕೆ ಕೆಲಸ ಹೋಗ್ತದಂತ ಭಯ ಇಲ್ಲ, ನಿಮ್ಮ ಗಾರೆ ಕೆಲಸದವ ಭಯ ಇಲ್ಲ, ಕಾರ್ಪೆಂಟ್ರಿಗೆ ಭಯ ಇಲ್ಲ. ನಾವೇ ಬೇಡ್ಕೋಬೇಕು, ಮಾರ ಬಂದು ಭಾನುವಾರ ರಿಪೇರ್ ಮಾಡಿ ಹೋಗಪ್ಪ ಸ್ವಲ್ಪ ಬಂದು, ಆಗೋದಿಲ್ಲ ರೀ ಅಂತ ನಾವು, ಬಾರೋ ಮಾರ ಮನೆ ಮಾಡೋದು. ಅವ್ನು ಕೆಲಸ ಹೋಗ್ತದಂತ ಭಯ ಇಲ್ಲ. ಆದರೆ ನಮ್ಮ ಪೋಸ್ಟ್ ಗ್ರ್ಯಾಜುಯೇಟ್ಸಿಗೆ ಭಾರಿ ಭಯ ಅದ, ಕೆಲಸ ಎಲ್ಲಿ ಹೋಗ್ಬಿಡ್ತದೋ ಅಂತ. ಅಂದ್ರೆ ನನಗೆ ಅನಿಸಿದ್ದೇನು ಅಂದರೆ, ಯಾವ ಶಿಕ್ಷಣ ನಮಗೆ ಆತ್ಮವಿಶ್ವಾಸ ಕೊಡಬೇಕಾಗಿತ್ತು ಅದು ಕೊಡಲಿಲ್ಲ ಅಂತ. ನನ್ನ ಪ್ರಕಾರ ದ ಪರ್ಪಸ್ ಆಫ್ ಎಜುಕೇಷನ್ ಈಸ್ ಸೆಲ್ಫ್ ಕಾನ್ಫಿಡೆನ್ಸ್. ನನ್ನ ಕಾಲ ಮೇಲೆ ನಿಂತ್ಕೋತೀನಿ ಬಿಡೋ, ನಾನು ಮಾಡ್ತೀನಿ ಅನ್ನೋ ಧೈರ್ಯ ಕೊಡ್ತದೇನೋ ನಮ್ಮ ಶಿಕ್ಷಣ? ಕೊಡೋದಿಲ್ಲ. ನಾವೆಲ್ಲ ಮಾರ್ಕ್ಸ್ ಎಂದು ಹೊಂಟೀವಿ. ಮಾರ್ಕ್ಸ್ ಬಂದರೆ ಬುದ್ಧಿವಂತ ಅಂತೀವಿ, ಮಾರ್ಕ್ಸ್ ಬಂದ್ರೆ ದಡ್ಡ ಅಂತೀವಿ. ಈಗ ತಾವು ನೋಡಿದ್ದೀರಿ ಹಳ್ಳಿ ಒಳಗೆ ಹುಡುಗರಿಗೆ ಗಣಿತ, ಇಂಗ್ಲೀಷು, ಸೈನ್ಸ್ನಾಗೆ ಫೇಲ್ ಆಗ್ತಾರೆ ಹುಡುಗರು. ಅವ್ರು ದಡ್ಡ ಅಂತ ಹೇಳ್ತೀವಿ ನಾವು. ದಡ್ಡ ಅಲ್ಲ ಅವರು, ನಾವು ಅಳಿಯುವ ಮಾಪನ ತಪ್ಪದು, ಅವ್ರ ಮೆಜರ್ಸ್ ಆರ್ ರಾಂಗ್. ಈಗ ನೀಪ್ ಏನು ಮಾಡ್ತಂದ್ರೆ, ನೀನು ಬೇಕಾದ ವಿಷಯ ಆರಿಸ್ಕೊಳ್ಳಪ್ಪ, ನೀನು ಆರಿಸ್ಕೊಂಡು ಮಾಡಿ, ಚುನಾವಣೆ ಮಾಡ್ತಾರವ್ರು. ಈಗ ನಾನು ಹೇಳೋದು, ತೆಂಡೂಲ್ಕರ್ ದಡ್ಡೋ ಶಾಣೆನೋ, ಮಾರ್ಕ್ಸ್ ಕಾರ್ಡ್ ನೋಡಿದ್ರೆ ದಡ್ಡ, ಗಣಿತ ಪಾಸ್ ಆಗಲಿಲ್ಲ. ಬಟ್ ಭಾರತದ ಅತ್ಯಂತ ಕಿರಿ ವಯಸ್ಸಿನ ಭಾರತ ರತ್ನ ಅಲ್ವಾ. ಲತಾ ಮಂಗೇಶ್ಕರ್ ಅವ್ರಿಗೆ ಏನು ಬರ್ತಿತ್ತು? ಹಾಡೋದು ಬಿಟ್ಟರೆ ಏನು ಬರ್ತಿತ್ತೋ ಗೊತ್ತಿಲ್ಲ. ಸಾಕು, ಒಂದು ಹಾಡು ಸಾಕು. ಬಿಸ್ಮಿಲ್ಲಾ ಖಾನ್ಗೆ ಒಂದು ಶಹನಾಯಿ ಸಾಕು. PV ಸಿಂಧು ಒಂದು ಬ್ಯಾಡ್ಮಿಂಟನ್ ಸಾಕು. ಪಂಕಜ್ ಅದ್ವಾನಿಗೆ ಒಂದು ಸ್ನೂಕರ್ ಸಾಕು. ಅದರಿಂದ ವಿಶ್ವವಿಖ್ಯಾತರಾದರು. ಅಂದ್ರೆ ನಾವು ಅಳಿಯುವ ಮಾಪನನೇ ತಪ್ಪಾಗ್ಯದ ಅಂದಂಗೆ. ನಮಗನ್ನಿಸ್ತು ಶಿಕ್ಷಣ ಕೊಡಬೇಕಾದದ್ದು ಇವತ್ತು ಮಕ್ಕಳಿಗೆ ಆತ್ಮವಿಶ್ವಾಸ ಕೊಡಬೇಕು. ಮತ್ತು ಅವನಲ್ಲಿ ಏನು ಇಲ್ಲ ಅಂತ ಹುಡುಕೋದ್ರ ಬದಲು ಅವನಲ್ಲಿ ಏನು ಅದ ಅಂತ ಹುಡುಕ್ಬೇಕು. ಆ ಹುಡುಗನ ಮನಸ್ಸಿನಾಗಿರೋದನ್ನ ಹೊರ ತೆಗಿಬೇಕು. ಆ ಮಾಡೋ ಕೆಲಸ ನಮ್ದು. ಈ ಸ್ಕೂಲ್ ಅದ, ಭಾಳ ದೊಡ್ಡ ಸ್ಕೂಲ್ ಅಲ್ಲ, ದೊಡ್ಡದಾಗ್ತದೆ. ಬೆಳೆಸೋದು ಎರಡು ರೀತಿ ಅವ. ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿ ಆಕರ್ಷಣೆ ಮಾಡಿ ಇಟಾಲಿಯನ್ ಮಾರ್ಬಲ್ ಹಾಕಿ ಬರ್ರಿ ನಮ್ಮ ಸಾಲ್ ಭಾಳ ಚಂದದ ಅಂತ ಹೇಳೋದು ಒಂದು ಭಾಗ. ರವೀಂದ್ರನಾಥ್ ಟ್ಯಾಗೋರ್ ಹೇಳಿದ ಮಾತು ನನಗೆ ಭಾಳ ಇಷ್ಟ. ಅವ್ರು ಹೇಳ್ತಾರೆ, ನಿಮ್ಮಲ್ಲಿ ಚಲೋ ಟೀಚರ್ ಇದ್ದ ಅಂದರೆ ಮರದ ಕೆಳಗೆ ಸಹಿತ ಇಂಟ್ರೆಸ್ಟಿಂಗ್ ಮಾಡ್ತಾನೆ ಪಾಠ. ಅವ್ನ ಶಕ್ತಿ ಇದ್ದಿದ್ದಿಲ್ಲ ಅಂದರೆ ಏರ್ ಕಂಡೀಷನ್ ಕ್ಲಾಸ್ ರೂಮ್ ನಿದ್ದೆ ಮಾಡಿಸ್ತಾನೆ. ಒಟ್ಟು ತಯಾರು ಮಾಡಬೇಕಾದ್ರೆ ಶಿಕ್ಷಕರನ್ನು ತಯಾರು ಮಾಡಬೇಕು. ಅಲ್ಟಿಮೇಟ್ಲಿ ಎಜುಕೇಷನ್ ಈಸ್ ಪಾಸ್ಡ್ ಆನ್ ಟು ದ ಸ್ಟೂಡೆಂಟ್ಸ್ ಬೈ ದ ಟೀಚರ್ಸ್. ನಮ್ಮ ಉದ್ದೇಶ ಇಷ್ಟು, ಈ ಟೀಚರ್ಸ್ ನಾವು ಸರಿಯಾಗಿ ಅಲೈನ್ ಮಾಡ್ಕೊಂಡ್ವಿ ಅಂದರೆ ಅವ್ರ ಮಕ್ಕಳನ್ನು ಸರಿಯಾಗಿ ಮಾರ್ಗದರ್ಶನ ಮಾಡ್ತಾರೆ. ಯಾವ ರೀತಿ ಮಾರ್ಗದರ್ಶನ ಮಾಡಬೇಕು? ನನಗೆ ನಂಬಿಕೆ ಇರೋದಿದು. ತನ್ನ ಬಗ್ಗೆನೇ ನಂಬಿಕೆ ಬರಬೇಕು, ತನ್ನ ಬಗ್ಗೆ ವಿಶ್ವಾಸ ಬರಬೇಕು. ಯಾರು ತನ್ನನ್ನು ತಾನೇ ಪ್ರೀತಿ ಮಾಡ್ಕೊಳ್ಳೋದಿಲ್ಲ, ಜಗತ್ತಲ್ಲಿ ಯಾರೂ ಪ್ರೀತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಲವ್ ಫಾರ್ ಸೆಲ್ಫ್ ಅಂದು, ಲವ್ ಫಾರ್ ಸೆಲ್ಫ್. ನಾನು ಕೆಲವ್ರು ಇರ್ತಾರೆ, ನಾವು ಏನು ಪ್ರಯೋಜನ ಇರಲಿ ಸರ್, ನಮ್ಗೇನು ಗೊತ್ತದ ಸರ್, ನಮ್ಗೆ ಏನಾಗೋದಿಲ್ಲ ಸರ್, ನಮ್ಮ ಕಡೆಯಿಂದ ಅಂದ್ಕೊಂಡೇ ಇರ್ತಾರೆ. ಅವ್ರ ಕಡೆಯಿಂದ ಏನೂ ಆಗೋದಿಲ್ಲ. ಅವ್ರ ಕಡೆಯಿಂದ ಚಲೋ ಆಗಬೇಕು ಅಂದ್ರೆ ನೀ ಚಲೋ ಇದ್ದೀವೋ ಮರ ಚಲೋ ಇದ್ದು ಶಕ್ತಿ ಅದ ನಿನ್ನ ಕಡೆ ಅಂತ ಹೇಳಿಸ್ಬೇಕು. ಲವ್ ಫಾರ್ ಸೆಲ್ಫ್ ಒಂದು. ಎರಡನೇದು ಲವ್ ಫಾರ್ ದ ಕಮ್ಯುನಿಟಿ. ನಮ್ಮ ಸಮಾಜ, ನಮ್ಮ ದೇಶ, ನಮ್ಮ ಊರಿನ ಬಗ್ಗೆ ನನಗೆ ಪ್ರೀತಿ ಇಲ್ಲ, ನನ್ನ ಭಾಷೆ ಬಗ್ಗೆ ಪ್ರೀತಿ ಇಲ್ಲ. ಕಡೆಗೆ ಅಗದಿ ಮುಖ್ಯ ಬರಬೇಕದು ನನ್ನ ದೇಶದ ಬಗ್ಗೆ ಪ್ರೀತಿ. ಯು ವಾಂಟ್ ಟು ಮೇಕ್ ಎವ್ರಿ ಚೈಲ್ಡ್ ಎ ಪೇಟ್ರಿಯಟ್. ದೇಶಾಭಿಮಾನ ಹಾಕಬೇಕು. ನಮ್ಮ ಹುಡುಗರಲ್ಲಿ ಹಾಕೋದಿಲ್ಲ ರೀ, ಭಾಳ ತೊಂದರೆ ಅದ. ಹುಡುಗರಿಗೆ ಮಾರ್ಕ್ಸ್ ನೋಡ್ತೀನಿ ಹೊರತಾಗಿ ಅವರು ಯಾವ ದೇಶ ಚಲೋ ಅಂದರೆ ಅಮೇರಿಕಾ ರೀ, ಗ್ರೀನ್ ಕಾರ್ಡ್ ಬರಬೇಕು, ಅಲ್ಲಿ ನೌಕರಿ ಸಿಗಬೇಕು, ಗ್ರೀನ್ ಕರೆನ್ಸಿ ಬರಬೇಕು ಅಂತೀವಿ. ಹಿಂದೊಂದು ಕಾಲ ಇತ್ತು, ಶ್ರೀಮಂತರಿಗೆ ಮರ್ಯಾದೆ ಕೊಡುವಂಥ ಕಾಲ ಇತ್ತು. ಇವು ಸ್ವಲ್ಪ ಅದ ಭಾಳ ಹೋಗಿದೆ ಅಂತ ಹೇಳಿದ್ರೆ. ಆದರೆ ಜ್ಞಾನ ಪ್ರಧಾನ ಸಮಾಜ ಆಗಿದೆ. ಮೊದಲು ತಮಾಷೆ ಮಾಡ್ತಿದ್ವಿ ನಾವು, ಲಕ್ಷ್ಮೀ ಸರಸ್ವತಿ ಅಂದ್ರೆ ಅತ್ತಿ ಸೊಸೆ ಇದ್ದಂಗೆ ಇಬ್ಬರು ಕೂಡಿ ಇರೋಂಗಿಲ್ಲ ಅಂತ. ಈಗ ಹಂಗಿಲ್ಲ. ಈಗ ಅವ್ರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಾರ. ಲಕ್ಷ್ಮೀ ಸರಸ್ವತಿ ಇದ್ದಲ್ಲೇ ಹೋಗ್ತಾಳೆ. ನಾವು ನೋಡಿರಿ, ಎಲ್ಲಿ ಜ್ಞಾನ ಅದ ಅಲ್ಲೇ ಲಕ್ಷ್ಮೀನೂ ಹೋಗ್ತಾರೆ. ಅದಕ್ಕೆ ನಾವು ಹುಡುಗರಿಗೆ ಜ್ಞಾನದ ಕಡೆ ಮನಸ್ಸು ಕೊಡ್ಬೇಕು. ಯಾವ ಹುಡುಗರು ಜ್ಞಾನದ ಬಗ್ಗೆ ಹಾಕ್ಕೋತಾರೆ, ಚಲೋ ತಿಳುವಳಿಕೆ ಮಾಡ್ಕೋತಾರೆ, ದೊಡ್ಡವ್ರು ಆಗ್ತಾರೆ. ಅದಕ್ಕೆ ಶಿಕ್ಷಣ ಅಂದ್ರೆ ನಾನು ಶಾಲೆಯೊಳಗೆ ಏನು ಕಲ್ತೀನೋ ಅದನ್ನೆಲ್ಲ ಮರೆತ ಮೇಲೆ ಏನು ಉಳಿತದೋ ಅದು ಶಿಕ್ಷಣ. ವಾಟ್ ರಿಮೈನ್ಸ್ ಆಫ್ಟರ್ ಎವ್ರಿಥಿಂಗ್ ಯು ಲರ್ನ್ ಇನ್ ದ ಸ್ಕೂಲ್ ಈಸ್ ಫಾರ್ಗಾಟನ್. ಅದೇ ತಾನೇ ನೆನಪಿರೋದು ನಮ್ಗೆ. ನಮ್ಮ ಮಾಸ್ತರ್ ಪ್ರೀತಿ ನೆನಪದ, ವಿಷಯ ನೆನಪಿಲ್ಲ ಕಲಿಸಿದ್ದು. ಅದಕ್ಕೆ ನಾವು ಇಲ್ಲೇನು ಮಾಡಬೇಕು, ಪ್ರತಿಯೊಂದನ್ನು ಅನುಭವ ಆಗಬೇಕು ಮಕ್ಕಳಿಗೆ. ಹಂಗೆ ಚಟುವಟಿಕೆಗಳ ಮೂಲಕನೇ ಪಾಠ ಮಾಡಬೇಕು. ಒಬ್ಬ ರಾಮೇಶ್ವರಂದಾಗ ಶಾಲೆ ಕಲ್ತ ಹುಡುಗ ರಾಷ್ಟ್ರಪತಿ ಆಗೋದಾದ್ರೆ ಕಲಾಮಾಗಿ, ಎಲ್ಲೋ ಪಂಜಾಬದ ಹಳ್ಳಿಯೊಳಗೆ ಶಾಲೆಯೊಳಗೆ ಕಲ್ತಂಥ ಮನುಷ್ಯ ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿ ಭಾರತದ ಪ್ರಧಾನಮಂತ್ರಿ ಆಗು ಮನಮೋಹನ್ ಸಿಂಗ್ ಆಗೋದಾದ್ರೆ, ಎಲ್ಲೋ ರೈಲ್ವೆ ಪ್ಲ್ಯಾಟ್ಫಾರ್ಮ್ ಮೇಲೆ ಚಹಾ ಮಾರಿದಂಥ ಹುಡುಗ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗೋದಾದ್ರೆ, ಇಲ್ಲಿ ಕಲ್ತಂಥ ಮಕ್ಕಳು ಯಾಕಾಗಬಾರ್ದು? ನೀವು ಆಗ್ತೀರಿ ಅಂತ ನಂಬಿಕೆಯಿಂದ ಬೆಳೆಸಿದ್ರೆ ಆಗ್ತಾರೆ. ನೀವೇನು ಆಗ್ತಿರೋ ದಡ್ಡಿದ್ದೀರಿ ಅಂದ್ರೆ ಅವ್ರು ಆಗೋದೇ ಇಲ್ಲ. ಒಂದು ಮಾತ್ರ ಈ ಶಾಲೆಯೊಳಗೆ ಖಾತ್ರಿ, ಯಾವ ಹುಡುಗರು ನಿಷ್ಪ್ರಯೋಜಕ ಅಂತ ಯಾರೂ ಹೇಳೋದು ಸಾಧ್ಯನೇ ಇಲ್ಲ. ಅವ್ನು ದಡ್ಡಿದ್ದಾನಂತ ಪದ ಉಪಯೋಗಿಸ. ನನಗೆ 50 ವರ್ಷ ಆಯ್ತು ಸರ್ ಪಾಠ ಮಾಡ್ಲಿಕ್ಕೆ. ನಾನು 51ನೇ ವರ್ಷ ನಂದಿದ್ದು, 72ನೇ ಇಸ್ವಿ ಶುರು ಮಾಡಿದ್ದು ನಾನು ಪಾಠ ಮಾಡಿದ್ದು.
ಅವ್ನು ಗಣಿತ ಬರಲಿಕ್ಕಿಲ್ಲ, ಭಾರಿ ಚಂದ ಕಬಡ್ಡಿ ಆಡ್ತಾನೆ, ದಡ್ಡ ಅಂತ ಹೆಂಗೆ ಅನ್ನೋದು ಅವನು. ಒಬ್ರಿಗೆ ಭಾರಿ ಚಂದ ರಂಗೋಲಿ ಹಾಕ್ತಾನೆ, ದಡ್ಡ ಅನ್ನೋದು ಹೆಂಗೆ ಅವನು. ಅದಕ್ಕೆ ದಡ್ಡತನ ಅನ್ನೋದು ಎಲ್ಲೂ ಸಿಕ್ಕಿಲ್ಲ ನನಗೆ. ವಿಷಯದ ಮಾರ್ಕ್ಸ್ ಕಮ್ಮಿ ಬಂದಿರ್ಬೇಕು ದಡ್ಡ ಅಂತ ಅನ್ಲಿಕ್ಕೆ ಆಗೋದಿಲ್ಲ. ಈಗ ತಾವು ನೋಡಿರಿ, ಕ್ರಿಕೆಟ್ ಕ್ಯಾಪ್ಟನ್ ಆಗಿರ್ತಾರೆ, ಇಂಡಿಯಾದ ಕ್ರಿಕೆಟ್ ಕ್ಯಾಪ್ಟನ್ ರೋಹಿತ್ ಶರ್ಮಾ ಆಗಲಿ, ವಿರಾಟ್ ಕೊಹ್ಲಿ ಆಗಲಿ, ಧೋನಿ ಆಗಲಿ, ಒಬ್ಬರು ಡಿಗ್ರಿ ಮಾಡಲೇ ಇಲ್ಲ, ಅವರು ಬೇಕು ಆಗಲಿಲ್ಲ. ಅವ್ರ ಮೇಲೆ 3 PhD ಮಾಡಿರ್ಬೇಕು ಯಾರು. ಈಗ ನನಗನ್ಸಿದ್ದು ಮಕ್ಕಳೆಲ್ಲ ಆತ್ಮವಿಶ್ವಾಸ ಮತ್ತು ಅವರಲ್ಲಿ ಇರುವಂಥ ಒಳ್ಳೆಯದನ್ನು ಎತ್ತಿ ತೋರಿಸುವಂಥದ್ದು 2 ಮಾಡಿದರೆ ಸಾಕು, ಅವರು ದೊಡ್ಡವರಾಗ್ತಾರಂತ.